ನಾಳೆ ಸಾರಿಗೆ ನೌಕರರ ಮುಷ್ಕರ ಇರುತ್ತೋ ಇರಲ್ವೋ, ಬಸ್ಗಳು ರಸ್ತೆಗೆ ಇಳಿಯುತ್ತೋ ಇಳಿಯಲ್ವೋ? ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಬಸ್ಗಳ ಮೇಲೆ ಆಲ್ರೆಡಿ ಸ್ಟಿಕ್ಕರ್ನ ಹಾಕಿದ್ದಾರೆ, ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಜನರಿಗೆ. ಮುಷ್ಕರಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಬಂದ್ ದಿನಾಂಕ ಹಾಗೆ ಬೇಡಿಕೆಗಳ ಬಗ್ಗೆ ಮಾಹಿತಿಯನ್ನ ಪ್ರಕಟಿಸುವಂತಹ ಕೆಲಸವನ್ನ ಸಾರಿಗೆ ನೌಕರರು ಮಾಡ್ತಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಎಲ್ಲಾ ಬಸ್ಗಳ ಮೇಲೂ ನಾಳಿನ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಮುಷ್ಕರ ಯಾಕೆ? ವೇತನ ಬಾಕಿ ಪರಿಷ್ಕರಣೆ ಬೇಡಿಕೆಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಸಾರಿಗೆ ಸಿಬ್ಬಂದಿ ಮಾಡ್ತಿದ್ದಾರೆ. ಬಸ್ ಹತ್ತುವಂತಹ ಪ್ರಯಾಣಿಕರಿಗೆ ಸಾರಿಗೆ ಮುಷ್ಕರದ ಬಗ್ಗೆ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಆ ಸ್ಟಿಕ್ಕರ್ನ ಗಮನಿಸ್ತಾ ಇದ್ದೀರಿ. ಎಲ್ಲ ಬಸ್ಗಳ ಮೇಲೆ ಈ ರೀತಿ ಸ್ಟಿಕ್ಕರ್ನ ಹಾಕಿ ಜನರಿಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಸಾರಿಗೆ ಇಲಾಖೆಯ ನೌಕರರು ಮಾಡ್ತಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಜೊತೆ ಸಭೆ ಇದೆ. ಆ ಸಭೆಯ ಮೇಲೆ ಸದ್ಯ ಎಲ್ಲರ ಚಿತ್ತ. ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಾರಿಗೆ ನೌಕರರ ಮನವೊಲಿಕೆಗೆ ಫೇಲ್ಯೂರ್ ಆದ್ರು ಅಂತಂದ್ರೆ ನಾಳೆ 100% ರೋಡ್ಗೆ ನಾವು ಬಸ್ಗಳನ್ನ ಇಳಿಸೋದಿಲ್ಲ ಅಂತ ಹೇಳಿ ಈಗಾಗಲೇ ಆ ಜಂಟಿ ಕ್ರಿಯಾ ಸಮಿತಿ, ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಘೋಷಣೆಯನ್ನ ಮಾಡಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾ ಇರೋದು. ಇವತ್ತು ಸಿಎಂ ಜೊತೆ ಸಾರಿಗೆ ನೌಕರರ ಸಂಘಟನೆಯ ಮೀಟಿಂಗ್ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಭೆ ಆರಂಭ ಆಗುತ್ತೆ. 11:45ಗೆ ಸಭೆ ನಿಗದಿಯಾಗಿರೋದು. ಮಧ್ಯಾಹ್ನ 12:15ಕ್ಕೆ ಮತ್ತೊಂದು ಸಂಘಟನೆಯ ಜೊತೆ ಸಿಎಂ ಸಭೆಯನ್ನ ಮಾಡಲಿದ್ದಾರೆ. ಮನವೊಲಿಸಿದ್ರೂ ಕೂಡ ಸರ್ಕಾರದ ಮುಂದಿವೆ ಸಾಲು ಸಾಲು ಸವಾಲು. ರಾಜ್ಯ ಸರ್ಕಾರದ ಪರಿಸ್ಥಿತಿ ಈಗ ಹೇಗಿದೆ ಅಂತಂದ್ರೆ ಕೊಡಂಗಿಲ್ಲ ಬಿಡಂಗಿಲ್ಲ ಅನ್ನುವಂತಹ ಸಂಕಷ್ಟದ ಸ್ಥಿತಿ. ನೌಕರರ ಬೇಡಿಕೆ ಈಡೇರಿಕೆಗೆ ಮುಂದಾದ್ರೂ ಕೂಡ ಬೆಟ್ಟದಂತಹ ಸವಾಲನ್ನ ರಾಜ್ಯ ಸರ್ಕಾರ ಫೇಸ್ ಮಾಡಬೇಕಾಗತ್ತೆ. ದೊಡ್ಡ ಪಟ್ಟಿಯನ್ನೇ ಇಟ್ಕೊಂಡಿದ್ದಾರೆ ಸಾರಿಗೆ ಇಲಾಖೆಯ ನೌಕರರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಮುಖ್ಯಮಂತ್ರಿಗಳ ಸಭೆಯಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ. ಮುಖ್ಯಮಂತ್ರಿಗಳು ಸಕ್ಸಸ್ ಸಂಧಾನ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತಾರಾ ಅನ್ನುವಂತ ಕುತೂಹಲ. ಇಫ್ ಇನ್ ಕೇಸ್ ಸಕ್ಸಸ್ ಆದ್ರೂ ಕೂಡ ಸರ್ಕಾರದ ಮುಂದಿರುವಂತಹ ಸವಾಲುಗಳು ಏನೇನು, ನಾಳೆ ಏನಾಗಬಹುದು ಅಂತ ಹೇಳಿ. ವಿದ್ಯುಶ್ರೀ ವೇತನ ಹೆಚ್ಚಳ, ಹಿಂಬಾಕಿ ಹಣ ಸೇರಿದಂತೆ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಕೊಟ್ಟಿರುವಂತಹ ಮುಷ್ಕರದ ಕರೆ ಹಿನ್ನೆಲೆ ಈಗ ಸಿಎಂ ಸಿದ್ದರಾಮಯ್ಯನವರು ಎರಡು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡ್ತಾರೆ. ಮೊದಲ ಮೀಟಿಂಗ್ ನಲ್ಲಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಜೊತೆ ಮಾಡ್ತಾರೆ, ಅಂದ್ರೆ ಮುಷ್ಕರಕ್ಕೆ ಕರೆ ಕೊಟ್ಟಿರೋರ ಜೊತೆ ಮಾಡ್ತಾರೆ. ಎರಡನೇದಾಗಿ ಅದನ್ನು ಮುಷ್ಕರ ವಿರೋಧ ಮಾಡುವಂತಹ ಸಾರಿಗೆ ನೌಕರರ ಒಕ್ಕೂಟ ಜೊತೆ ಮಾಡ್ತಾರೆ. ಹಾಗಾದ್ರೆ ನಾಳೆ ಏನಾಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಈಗಾಗಲೇ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಜಂಟಿ ಕ್ರಿಯಾ ಸಮಿತಿಯನ್ನು ಈಗಾಗಲೇ ಭಿತ್ತಿ ಪತ್ರ ಹಂಚುವ ಮೂಲಕ ಜನರಲ್ಲೂ ಕೂಡ ನಾಳೆ ಮುಷ್ಕರ ಇರುತ್ತೆ, ಬಂದಿರುತ್ತೆ, ನೀವು ಸಹಕರಿಸಬೇಕು ಅಂತ ಮನವಿ ಕೂಡ ಮಾಡ್ತಾ ಇದ್ದಾರೆ. ನಿಮ್ಗೆ ನಾನು ಮೆಜೆಸ್ಟಿಕ್ ನ ದೃಶ್ಯವನ್ನು ತೋರಿಸ್ತಾ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಇರುವಂತಹ ಬಸ್ಸಿನ ಮುಂಭಾಗದಲ್ಲಿ ಸ್ಟಿಕ್ಕರ್ ಅನ್ನು ಕೂಡ ಅಂಟಿಸಲಾಗಿದೆ. ಸಾರ್ವಜನಿಕರು ಸಹಕರಿಸಬೇಕು, ನಾಳೆ ಯಾವುದೇ ರೀತಿಯ ಬಿಎಂಟಿಸಿ ಬಸ್ ಓಡಾಡಲ್ಲ ಅನ್ನೋ ನಿಟ್ಟಿನಲ್ಲಿ ಹಸಿರು ಸ್ಟಿಕ್ಕರ್ ಅಂಟಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ನಡುವೆ ಇವತ್ತಿನ ಮೀಟಿಂಗ್ ನಲ್ಲಿ ಸಿಎಂ ಮುಂದಿರುವಂತಹ ಸವಾಲು ಈ ಎರಡು ಬೇಡಿಕೆಯನ್ನು ಪ್ರಮುಖವಾಗಿ 2020ರಲ್ಲಿ ಏನಾಗಿತ್ತು, ಈ ಹಿಂದಿನ ಸರ್ಕಾರದಲ್ಲಿ ಅರಿಯರ್ಸ್ ಹೆಚ್ಚಾಗಿ, ಅಂದ್ರೆ ಇವರು 15% ಹಣವನ್ನು ಹೆಚ್ಚು ಮಾಡಿದ್ರು, ಬಟ್ ಅದು ಪಾವತಿ ಆಗಿರಲಿಲ್ಲ. ಕೊರೋನಾ ಕಾರಣ ನಂತರ ಸರ್ಕಾರ ರಾಜಕೀಯಲಾದಂತಹ ಒಂದಿಷ್ಟು ಏರಿಳಿತದಿಂದ ಆ ಒಂದು ಹಣವನ್ನು ಪಾವತಿ ಆಗಿರಲಿಲ್ಲ. ಆ ಒಂದು ಹಣವನ್ನು ಪಾವತಿ ಮಾಡಬೇಕು. ಜೊತೆಗೆ 2024ರ ಜನವರಿ 1ಕ್ಕೆ ಅನ್ವಯ ಆಗುವಂತ ವೇತನವನ್ನು ಹೆಚ್ಚಳ ಮಾಡಬೇಕು. ಈ ಎರಡು ಬೇಡಿಕೆ ಈಡೇರಿಸಲು ಸರಿಸುಮಾರು 18 ಕೋಟಿ ಬೇಕು. ಈಗ 1,800 ಕೋಟಿ ಬೇಕು. ಇದನ್ನು 1,800 ಕೋಟಿ ಈಗ ಏಕಾಏಕಿ ಕೊಡಕ್ಕಾಗಲಿ. ಇದೇ ಕಾರಣಕ್ಕೆ ಅವರು ಸಿಎಂ ಅವರು ಕಾಲಾವಕಾಶಕ್ಕೆ ಇರುವಂತಹ ಸಾಧ್ಯತೆ ಇದೆ. ನಿಮ್ಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಣ ಕೊಡ್ತೀವಿ, ಒಮ್ಮೆಲೆ ಕೊಡಕ್ಕಾಗಲ್ಲ, ಬಂದ್ ಮುಷ್ಕರನ್ನು ವಾಪಸ್ ತಗೊಳ್ಳಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಣ ಕೊಡ್ತೀವಿ ಅಂತ ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯ ನೌಕರ ಜೊತೆ ಮನವರಿಕೆ ಮಾಡುವಂತ ಸಾಧ್ಯತೆ ಇದೆ. ಆ ಜೊತೆಗೆ ಈಗ ಜಂಟಿ ಕ್ರಿಯಾ ಸಮಿತಿ ನೀವು ಅದನ್ನು ಬರೆದು ಕೊಡಬೇಕು, ನಮ್ಗೆ ಲಿಖಿತ ರೂಪದಲ್ಲಿ ಕೊಡಬೇಕು. ಯಾಕಂದ್ರೆ ಈ ಹಿಂದಿನ 2 ಸಾರಿ ನಾವು ಮೀಟಿಂಗ್ ಅಲ್ಲಿ ಇದೇ ಭರವಸೆಯನ್ನು ಕೊಟ್ಟಿದ್ರಿ, ಬಟ್ ಅದು ಈಡೇರ ಕಾರಣಕ್ಕೆ ನೀವತ್ತು ಲಿಖಿತ ರೂಪದಲ್ಲಿ ಬರೆದು ಕೊಟ್ಟರೆ ಮಾತ್ರ ನಾವು ವಾಪಸ್ ತಗೋತೀವಿ ಅನ್ನೋ ಗಟ್ಟಿ ನಿರ್ಧಾರಕ್ಕೆ ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಮಿತಿ ಬಂದಿದೆ. ಹಾಗಾದ್ರೆ ಇವರೇನಾದ್ರೂ ಮುಷ್ಕರ ಮಾಡುವ ನಿಟ್ಟಿನಲ್ಲಿ ಇವರನ್ನು ಪ್ರೈವೇಟ್ ಅಂದ್ರೆ ಖಾಸಗಿ ಬಸ್ಗಳ ಮೊರೆ ಹೋದ್ರೆ ಅಲ್ಲಿ ಕೂಡ ಸರ್ಕಾರಕ್ಕೆ 2 ಸವಾಲು ಎದುರಾಗುತ್ತೆ. ಖಾಸಗಿ ಬಸ್ನವರು ಒಂದು ಕಡೆ ಈಗ ಶಕ್ತಿ ಯೋಜನೆ ಅಡಿ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೆ. ಅದು ಖಾಸಗಿ ಬಸ್ಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಉಚಿತವಾಗಿ ಸೇವೆ ಕೊಡೋಕೆ
ಅವರು ಡೇ 1 ಇಂದ ರೆಡಿ ಇರಲ್ಲ. ಇದು ಒಂದು ಸವಾಲು. ಎರಡನೇದಾಗಿ ಇದು ಮುಂದೆ ಸರ್ಕಾರಕ್ಕೂ ಕೂಡ ಮುಳುವಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಖಾಸಗಿ ಬಸ್ಗಳು ಓಡಾಟಕ್ಕೆ ನಗರದಲ್ಲಿ ಲಿಮಿಟೆಡ್ ಇದೆ. ಎಲ್ಲೆಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಖಾಸಗಿ ಬಸ್ಗಳು ಓಡಾಡಬೇಕು. ಈ ಅನಿರ್ದಿಷ್ಟಾವಧಿ ಮುಷ್ಕರ ಸಂದರ್ಭದಲ್ಲಿ ಇಡೀ ಸಿಟಿಯುದ್ದಕ್ಕೂ ಓಡಾಡಿದಂತ ಸಂದರ್ಭದಲ್ಲಿ ಜನರು ಮುಂದಿನ ಹಂತದಲ್ಲಿ ಖಾಸಗಿ ಬಸ್ ಡಿಪೆಂಡ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಶಕ್ತಿ ಯೋಜನೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಪುರುಷ ಪ್ರಯಾಣಿಕರಿಗಾಗಲೇ ಸೀಟು ಸಿಗದಂತಹ ಪರದಾಡುವಂತಹ ಸನ್ನಿವೇಶ ಇದೆ. ಅವರಿಗೆ ಒಂದು ಆಕ್ರೋಶ ಇದೆ. ಈ ಆಕ್ರೋಶ ಖಾಸಗಿ ಬಸ್ ಓಡಾಟ ಸಂದರ್ಭದಲ್ಲಿ ಅದರ ಮೇಲೆ ಡಿಪೆಂಡ್ ಆದ್ರೆ ಮುಂದೆ ಸರ್ಕಾರ ಕೂಡ ಇದು ಸವಾಲಾಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಈಗ ಮುಷ್ಕರಕ್ಕೆ ಈಡಾಗುವಂತಹ ಚಾಲಕರು ಕೂಡ ಒಂದಿಷ್ಟು ಭಯ ಇದೆ. ಯಾಕಂದ್ರೆ ಈ ಹಿಂದೆ ಎಸ್ಮಾ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಅವತ್ತು ಹೋಗಿದಂತ ಕೆಲಸ ಇನ್ನೂ ಸಿಕ್ಕಿಲ್ಲ. ಜೊತೆಗೆ ಈಗಾಗಲೇ BMTC ಕೂಡ 2,000 ಹೊಸ ನೌಕರರನ್ನು ಅಂದ್ರೆ ಚಾಲಕರು ಮತ್ತು ನಿರ್ವಾಹಕರನ್ನು ತಮ್ಮ ಇಲಾಖೆ ಜಾಯಿನ್ ಮಾಡಿದೆ. ಈ ಮುಷ್ಕರದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಅವರನ್ನ ಏನಾದ್ರು ಕೆಲಸ ಇಳಿಸಿದ್ರೆ ಅವರಿಗೆ ಕೆಲಸ ಪರ್ಮನೆಂಟ್ ಆಗಿ ಇರುವವರು ಕೆಲಸ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇದು ಚಾಲಕರಿಗೆ ಇರುವಂತಹ ಭಯ. ಈಗ ಸರ್ಕಾರ ಮುಂದಿರುವಂತಹ ಸವಾಲು ಒಂದು 18,000 ಕೋಟಿಯನ್ನು ರೆಡಿ ಮಾಡಬೇಕು. ಜೊತೆಗೆ ಈ ಒಂದು ಮುಷ್ಕರದಲ್ಲಿ 18,000 ಕೋಟಿಯನ್ನು ಕೊಟ್ರೆ ಮುಂದಿನ ಹಂತದಲ್ಲಿ ಇದು ಬೇರೆ ಬೇರೆ ಇದಕ್ಕೆ ಕಾರಣ ಆಗ್ಬೋದು. ಏಕಾಏಕಿ 18,800 ಕೋಟಿಯನ್ನು ಕೊಟ್ರೆ ಮುಂದಿನ ಹಂತದಲ್ಲಿ ಇದು ಕೂಡ ಸರ್ಕಾರ ಕೂಡ ಸವಾಲಾಗ್ಬೋದು. ಇದೇ ಕಾರಣಕ್ಕೆ ಇವತ್ತಿನ ಮೀಟಿಂಗ್ ಅಲ್ಲಿ 2 ವಿಚಾರ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಒಂದು, ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ, ಆದ್ರೆ ಇವತ್ತಾಗಲ್ಲ, ನಿಮ್ಗೆ ಕಾಲಾವಕಾಶ ಕೊಡಿ ಅಂತ ಕಾಲಾವಕಾಶ ಕೇಳುವಂತಹ ಸಾಧ್ಯತೆ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಸತ್ತ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.